ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ ಅನ್ನೋ ಒಂದು ವಿಚಾರ. ಖಂಡಿತ ಹೌದು, ಹಣೆ ಬರಹನ ಯಾರು ಕೂಡ ಬದಲಾಯಿಸೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಹಣೆ ಬರಹ ಅಂತಕ್ಕಂಥದ್ದು ಆಲ್ರೆಡಿ ಬ್ರಹ್ಮಲಿಖಿತ, ಅಂದರೆ ಬ್ರಹ್ಮ ಬರೆದಿಟ್ಬಿಟ್ಟಿರ್ತಾನೆ. ಈ ಬ್ರಹ್ಮ ಬರೆದಿಟ್ಟಿರೋದು ಏನೋ ಬ್ರಹ್ಮ ಬಂದೇನಪ್ಪ ಅಲ್ಲೆಲ್ಲಿಂದನೋ ಬರೆದಿಟ್ಟಿದ್ನ ಅಂಥ ವಿಚಾರವೆಲ್ಲ ನಾವು ನೋಡಬೇಕಾದ್ರೆ ಬ್ರಹ್ಮಕ್ಕಿಂತ ಹೆಚ್ಚಾಗಿ ನಾವು ಬ್ರಹ್ಮನ್ನು ಯಾಕೆ ತಗೊಳ್ತೀವಿ ಅಂತಂದರೆ ನಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ನೋಡಿರ್ತಕ್ಕಂಥ ಅಥವಾ ತಿಳಿದಿರ್ತಕ್ಕಂಥ ವಿಚಾರ ಆಲ್ರೆಡಿ ಒಂದು ವ್ಯಕ್ತಿ ಇರ್ತಾನೆ ಅನ್ನೋ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಯಲ್ಲಿ ಭಾಳ ವಿಶೇಷವಾಗಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನೆಲ್ಲ ನಾವು ಈ ಜನ್ಮದಲ್ಲಿ ಗುಡ್ ಆರ್ ಬ್ಯಾಡ್ ಅನುಭವಿಸ್ತೀವಿ. ಈ ಸಿಚುವೇಷನಲ್ಲಿ ಹಣೆ ಬರಹ ಬದಲಾಯಿಸೋಕ್ಕಾಗಲ್ಲ ಅಂದರೆ ಅದು ಖಂಡಿತ ಹೌದು. ಈಗ ನಾವು ಯಾರ್ದೋ ಒಬ್ಬರು ನೋಡ್ತೀವಿ ಹಣೆ ಬರಹನ, ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ನೀವು ಅವರು ಒಟ್ಟಿಗೆ ಓದಿರೋದು, ಆದರೆ ನೀವು ರ್ಯಾಂಕ್ ಬರ್ತಾಯಿದ್ರಿ, ಅವರು ಸಾಧಾರಣವಾಗಿ 40-50% ತೆಗಿತಾಯಿದ್ರು. ಒಂದು 30ನೇ ವಯಸ್ಸು ಬರೋಷ್ಟಕ್ಕೆ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋದ್ರಿ, ಒಂದು 25,000-30,000 ಕೆಲಸಕ್ಕೆ ಹೋದ್ರಿ, ಅವ್ರು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. 40ನೇ ವಯಸ್ಸು ಬರೋಷ್ಟಕ್ಕೆ ನಿಮಗೆ 1 ಲಕ್ಷ ಸಂಬಳ, ಅವ್ರಿಗೆ ತಿಂಗಳ 10 ಲಕ್ಷ ಬಿಸ್ನೆಸ್ಸಲ್ಲಿ ಸಂಪಾದನೆ. ಇಬ್ಬರೂ ಓದಿರೋದು ಒಂದೇ ಸ್ಕೂಲಲ್ಲಿ, ನೀವು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀರ, ಅವರು ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದಾರೆ. ಆದರೆ ಜೀವನದಲ್ಲಿ ಬಂದಾಗ ನಿಮಗೆ ಕಮ್ಮಿ ಸಂಬಳ, ಅಷ್ಟೆಲ್ಲ ಓದಿ ರ್ಯಾಂಕ್ ತಗೊಂಡು ಕಮ್ಮಿ ಸಂಬಳ, ಇವರು ನಾರ್ಮಲಾಗಿ ಓದಿ ಒಂದು ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಇದು ಹೇಗೆ? ಇದು ಓದು ಜೀವನವನ್ನು ಗ್ಯಾರಂಟಿ ಮಾಡಲ್ಲ. ಓದಿನ ಫಲಿತಾಂಶ ನಾನು ಮಾತಾಡ್ತಾ ಇರೋದು, ಓದಿನ ಫಲಿತಾಂಶ ಜೀವನವನ್ನು ಗ್ಯಾರಂಟಿ ಮಾಡೋದಿಲ್ಲ.